ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡ, ಜಿಲ್ಲಾ ಸುಧಾಕರ್ ಅವರೇ, ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರೇ, ನಜೀರ್ ಅಹಮದ್ ಅವರೇ, ನಮ್ಮೆಲ್ಲರ ಕಣ್ಮಣಿ ಯುವಕರ ಕಣ್ಮಣಿ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶಾಸಕರಾದಂಥ ನನ್ನ ಯುವ ಮಿತ್ರ ಪ್ರದೀಪ್ ಈಶ್ವರ್ ಅವರೇ, ಈ ದಿನ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬದಲಬೇಕಂತ ಒಂದು ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿ ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಗತಾಯ ಅತ್ಯಧಿಕ ಬಹುಮತಗಳಿಂದ ನಮ್ಮ ರಕ್ಷಾರಾಮಯ್ಯನವರನ್ನು ನಾವು ಗೆಲ್ಲಿಸಿಕೊಳ್ಬೇಕಾಗ್ತದೆ. ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಬದಲಿಸ್ತಾ ಇದ್ದಾರೆ ಒಕ್ಕಲಿಗರು ಬಂದಿದ್ರು ಅಂತ. ಮೊನ್ನೆ ಸುಧಾಕರ್ ಅವರೇ, ನಾನು ಕೇಳ್ತೇನೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ಇಳಿಸ್ತಾರಲ್ಲ, ಇಷ್ಟಪಡ್ತೇನೆ. ದೇವರಾಜ ನಂತರ ಕರ್ನಾಟಕ ಕಟ್ಟಂತ ಧೀಮಂತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನ ನೆಮ್ಮದಿ. ಕ್ರಮ ಸಂಖ್ಯೆ ಎಷ್ಟು? ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಯಾವ ಅಭಿವೃದ್ಧಿ ನೀವು ಮಾಡಿದ್ದು? ಇವತ್ತು ನಿಮ್ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ನನ್ನಂತ ಅಹಿಂದ ಹುಡುಗರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಫ್ಯೂಚರ್. ಜೈ ಕಾಂಗ್ರೆಸ್. ಸಾಹೇಬ್ರಿಗೆ, ನಜೀರವ ಸಾಹೇಬ್ರಿಗೆ, ಜಮೀರವ ಸಾಹೇಬ್ರಿಗೆ, ಎಂ.ಸಿ. ಸುಧಾಕರ್ ಸಾಹೇಬ್ರಿಗೆ, ನಜೀರವ ಸಾಹೇಬ್ರಿಗೆ, ನಜೀರವ ಸಾಹೇಬ್ರಿಗೆ. ತಾವೆಲ್ಲ ಕೂಡ 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹಸ್ತದ ಗುರುತಿಗೆ ತಾವೆಲ್ಲ ಕೂಡ ಮತವನ್ನು ಕೊಡಬೇಕು. ತಾವಷ್ಟೇ ಅಲ್ಲ, ತಮ್ಮ ಬಂಧುಗಳಿಗೆ ಹೇಳಬೇಕು, ತಮ್ಮ ಹಿತೈಷಿಗಳಿಗೆ ಹೇಳಬೇಕು, ತಮ್ಮ ಸ್ನೇಹಿತರಿಗೆ ಹೇಳಿರ್ತಕ್ಕಂಥ ವಿಚಾರಣೆ ಏನಿದ್ದಾವೆ ಅದಕ್ಕೆ ಅನುಗುಣವಾಗಿ ಇವತ್ತು ಕಾಂಗ್ರೆಸ್ಸಿನ ಸಿದ್ಧಾಂತ, ಕಾಂಗ್ರೆಸ್ಸಿನ ಸರ್ಕಾರಗಳು ನಿರಂತರವಾಗಿ ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ, ರೈತರ ಹಿತದೃಷ್ಟಿ ವಿನಂತಿಯನ್ನು ಮಾಡಿಕೊಂಡು ಮುಗಿಸ್ತೇನೆ. ನಮಸ್ಕಾರ. ಇನ್ನ ಮುಂದೆ ಪಾಪ ಡ್ರೈವರ ಅಲ್ಲ. ದಯವಿಟ್ಟು ಸ್ವಲ್ಪ ಎಲ್ಲ ಹಿಂದೆ ಬಂದಿರೋರು ಮುಂದೆ ಬರಬೇಕು. ಒಂದೇ ನಿಮಿಷದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಹಿಂದೆ ಬಂದಿರೋರು ಮುಂದೆ ಬರ್ಬೇಕಿಲ್ಲಿ. ದಯವಿಟ್ಟು ನಿಲ್ಲಿಸಿ. ಇನ್ ಸ್ವಲ್ಪ ಬಂದಕ್ಕೆ, ಇನ್ ಸ್ವಲ್ಪ ಸಿನಾ, ಇನ್ ಸ್ವಲ್ಪ ಮುಂದೆ ಕಳಿಸ್ಬಿಟ್ರಿ ಜನ. ಹಲೋ, ಚೆಕ್